ನಮಸ್ತೆ ಅಕ್ಷತಾ. ನಮಸ್ತೆ ಸರ್. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಸಂದರ್ಶನ ಮಾಡುವ ಅಂತ ಹೇಳಿ ಹಾಗೆ ಆಯಿತು. ನಿಮ್ಮ ಒಂದು ಪರಿಚಯ ಫಸ್ಟಿಗೆ ಒಂದು ಹೇಳಿಬಿಡಿ. ಎಲ್ಲರಿಗೂ ನಮಸ್ತೆ. ನಾನು ಅಕ್ಷತಾ ರೈ. ನನ್ನ ಮನೆ ಅಡಕಸ್ಥಳ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ನನ್ನನ್ನು ಮದುವೆ ಮಾಡಿಕೊಟ್ಟದ್ದು ಕಡಬಕ್ಕೆ. ನನಗೊಂದು 1 ವರ್ಷ 4 ತಿಂಗಳ ಮಗು ಇದ್ದಾಳೆ, ಹುಡುಗಿ. ನಾನೊಬ್ಬಳೇ ಮಗಳು. ಅಪ್ಪ ರಿಟೈರ್ಡ್ ಆರ್ಮಿ, ಅಮ್ಮ ಹೌಸ್ ವೈಫ್, ಹಸ್ಬೆಂಡ್ ಸಿವಿಲ್ ಇಂಜಿನಿಯರ್. ಇಷ್ಟು ನಂದು ಕಿರು ಪರಿಚಯ. ನಿಮ್ಮ ಬಾಲ್ಯ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಇಲ್ಲಿ? ನಂದು ನಾನು ಬಾಲ್ಯ ಇಲ್ಲೇ ಹುಟ್ಟಿದ್ದು, ಅಡಕಸ್ಥಳದಲ್ಲಿ ಹುಟ್ಟಿದ್ದು. ವಿದ್ಯಾಭ್ಯಾಸ ನಾನು ಬೇರೆ ಬೇರೆ ಕಡೆ, ನನ್ನ ಅಪ್ಪ ಹೇಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಹಾಗೆ ನಾನು ಕೂಡ ಹೋಗಿದ್ದೇನೆ. 1ರಿಂದ 3ನೇ ತರಗತಿ ಅಡ್ಡಿನಡ್ಕ. ಅದರ ನೆಕ್ಸ್ಟ್ ನಮ್ಮ ಕೆಲವು ಮನೆಯಲ್ಲಿ ಕೆಲವು ಸನ್ನಿವೇಶಗಳಾದ ಕಾರಣ ನನಗೆ ಒಬ್ಬಳು ತಂಗಿ ಇದ್ಲು. ಅವಳು ಅನಾರೋಗ್ಯದಿಂದ ಎಕ್ಸ್ಪೈರ್ ಆದಳು. ಸೊ ತುಂಬ ಚಿಕ್ಕ ಏಜಲ್ಲಿ. ನನ್ನ ಮತ್ತು ಅಮ್ಮನ ಮಾನಸಿಕ ಸ್ಥಿತಿ ಒಳ್ಳೆದಿರಲಿಲ್ಲ ಅಂತ ನಾವು ಪ್ಲೇಸ್ ಚೇಂಜ್ ಮಾಡಿದ್ದೆವು. ಐವರ್ನಾಡು ಶಾಲೆ, ಸುಳ್ಳೆ ಹತ್ತಿರ. ಅಲ್ಲಿ ನಾವು ಸಪ್ರೇಟ್ ರೂಮ್ ಮಾಡಿದ್ದೆವು. ಸೊ ನನ್ನ ಅಪ್ಪ ಆಗ ಆನ್ ಡ್ಯೂಟಿಯಲ್ಲಿದ್ದರು. ಅಲ್ಲಿ 1 ವರ್ಷ ತುಂಬ ಕಷ್ಟ ಆಯಿತು. ಅಂದರೆ ನಾವೊಂದು ಫ್ಯಾಮಿಲಿ ಜೊತೆ ಇದ್ದವರು ನಾವಿಬ್ಬರೇ ಅಲ್ಲಿ ಇರ್ಬೇಕಾದ್ರೆ ಕಷ್ಟ ಆಯಿತು. ನೆಕ್ಸ್ಟ್ ಅಲ್ಲೇ ಹತ್ತಿರ ಬೆಳ್ಳಾರೆ ವಿದ್ಯಾಬೋಧಿನಿ ಶಾಲೆ. ಅಲ್ಲಿ ನನ್ನ ಅಜ್ಜ ಅಜ್ಜಿ ಇದ್ದಾರೆ. ಅಜ್ಜ ಅಜ್ಜಿ ಅಂದರೆ ಅಮ್ಮನ ತಮ್ಮನ ಮನೆ, ಅಣ್ಣನ ಮನೆ ಅಲ್ಲಿ ಇರೋದು. ಸೊ ಅಲ್ಲಿ ನನ್ನ ಅಮ್ಮನ ಕಸಿನ್ಸ್ ಇದ್ದಾರೆ. ಸೊ ಅವರು ನನ್ನ ಏಜವರೇ ಆದ ಕಾರಣ ನನಗೂ ಕಸಿನ್ ಥರನೇ. ನಾನು ಅಲ್ಲಿ 2 ವರ್ಷ ಓದಿದೆ. 5th 6th ಅಲ್ಲಿ. ಮತ್ತು 7ನೇ ತರಗತಿಗೆ ಇಲ್ಲಿ ಅಳಿಕೆಗೆ ಬಂದೆ. 7ನೇಯಿಂದ 10ನೇವರೆಗೆ ಅಳಿಕೆ. PUC ಉಜಿರೆ SDM ಮತ್ತು ಡಿಗ್ರಿ ಬ್ಯಾಂಗ್ಳೂರು. ಹಾಗೆ ಪ್ರಸ್ತುತ ಈಗ ಎಂತ ಮಾಡ್ತಾ ಇದ್ದೀರಾ? ಪ್ರಸ್ತುತ ವರ್ಕ್ ಮಾಡ್ತಾ ಇದ್ದೆ. ಈಗ ಮಗು ಇದ್ದಾಳೆ. ಮತ್ತು ನನ್ನ ಕೆಲವು ಸೋಷಿಯಲ್ ಮೀಡ್ಯಾದಲ್ಲಿ ಏನೋ ಒಂದು ಮಾಡ್ತಾ ಇದ್ದೇನೆ ಅಂತ. ಸೊ ಕೆಲವು ಡೈರೆಕ್ಟರ್ಸ್ ಅವರೆಲ್ಲ ಅಪ್ರೋಚ್ ಆಗಿ ಈಗ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೋಷಿಯಲ್ ಮೀಡಿಯಾ ಜರ್ನಿಯ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಸೋಷಿಯಲ್ ಮೀಡಿಯಾ ಅಂತ ಹೇಳಿದರೆ ನಾನು ಫಸ್ಟಿಗೆ ಇನ್ಸ್ಟಾಗ್ರಾಮ್, ಫಸ್ಟ್ ಫೇಸ್ಬುಕ್, ಅಂದರೆ ಚಿಕ್ಕ ಇರಬೇಕಾದ್ರೆ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನಾವು ನೋಡಿದ್ದು. ಹೌದು. ಆಗ ಏನೊಂದು ಇದ್ರಲ್ಲಿ ನಾನು ಏನಾದರೂ ಮಾಡಬೇಕು ಅಂತೆಲ್ಲ ಮಾಡಿದಲ್ಲ. ಸೋಷಿಯಲೈಸ್ ಆಗಬೇಕು, ಫ್ರೆಂಡ್ಸ್ ಇರಬೇಕು. ಟೀನೇಜಲ್ಲಿ ಆ ಥರ ಇತ್ತು. ಅದಾದ ನಂತರ ಇದು ಟೀನೇಜಲ್ಲಿ ಆದ ನಂತರ ವರ್ಕ್ ಮಾಡಬೇಕಾದ್ರೆಲ್ಲ ನಾವು ಎಲ್ಲರೂ ಪ್ರೆಸೆಂಟ್ ಆಗಿರ್ತಾರಲ್ಲ, ನಮ್ಮದು ಫೋಟೋಸ್ ಹಾಕೋದು, ಅದಕ್ಕೋಸ್ಕರ ಆ ಒಂದು ಕ್ರೇಜಲ್ಲಿತ್ತು. ಈಗ ಸದ್ಯಕ್ಕೆ ನನ್ನ ಜೀವನದಲ್ಲಿ ಕೆಲವು ಮಹತ್ತರವಾದ ಘಟನೆಗಳೆಲ್ಲ ಆಗ್ತದೆ. ಅಂದರೆ ಲಾಸ್ಟ್ ಆಗಸ್ಟಲ್ಲಿ ನನಗೆ ಅಪೆಂಡಿಕ್ಸ್ ಆಗಿತ್ತು. ಬ್ಯಾಂಗ್ಳೂರಲ್ಲೇ ಇದ್ದೆ. ಸೊ ಹಾಗೆ ಅಲ್ಲಿ ಸರ್ಜರಿ ಎಲ್ಲ ಆಗಿ ರೆಸ್ಟ್ ಮಾಡಲಿಕ್ಕೆ ಅಂತ ನಾನು ಊರಿಗೆ ಅಮ್ಮ ಕರ್ಕೊಂಡು ಬಂದರು. ಮಗುವನ್ನು ಹಿಡ್ಕೊಂಡು, ಮಗುವಾಗ 8 months ಆಗೋದಿಲ್ಲ. ಮತ್ತು ಹಸ್ಬೆಂಡಿಗೆ 1 ವಾರಕ್ಕಿಂತ ಜಾಸ್ತಿ ರಜೆ ಮಾಡುವಾಗೆ ಕೂಡ ಇಲ್ಲ. ಸೊ ಇಲ್ಲಿ ನೋಡಿಕೊಳ್ಳಿಕ್ಕೆ ಅಂತ ಬಂದರು. ಆ ಟೈಮ್ 1 ತಿಂಗಳು ನಾನು ರೆಸ್ಟ್ ಮಾಡಿ ಇನ್ನೇನು ಹೋಗಬೇಕು ಅಂತ ಅನ್ನಿಸುವಷ್ಟರಲ್ಲಿ ನನಗೆ ಮತ್ತೊಂದು ಸರ್ಜರಿ ಆಯಿತು. ಸೊ ಬ್ಯಾಕ್ ಟು ಸರ್ಜರಿ ಆಯ್ತಲ್ಲ 1 month ಗ್ಯಾಪಲ್ಲಿ. ಆ ಟೈಮಲ್ಲಿ ನಾನು ಸ್ವಲ್ಪ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ. ನಾನು ನನ್ನ ಪ್ಯಾಷನಿಗೋಸ್ಕರ, ಅಂದರೆ ನನ್ನ ಹಾಬಿ ಅಂತ ಹೇಳಿ ನನಗೋಸ್ಕರ ಮಾಡಿದ್ದದು ವೀಡಿಯೋಸ್ ಹಾಕೋದು. ಅದು ರೀಚ್ ಆಯಿತು ಜನರಿಗೆ ರೀಚ್ ಆದಾಗ 1-2 ರೀಲ್ಸಲ್ಲಿ ನನಗೋಸ್ಕರ ಅಂತಲೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಅದಾದ ನಂತರ ಜನರು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು, ನಿಮ್ಮ ರೀಲ್ಸಿಂದಾಗಿ ನಮಗೆ ಖುಷಿ ಆಗ್ತದೆ, ನೋವೆಲ್ಲ ಮರಿತೇವೆ, ಡೇ ಫುಲ್ಲು ಮಾರ್ನಿಂಗ್ 9 to 6, 9 to 5 ವರ್ಕ್ ಮಾಡಿ ಸುಸ್ತಾಗಿರ್ತೇವೆ, ಆ ಟೈಮಲ್ಲಿ ನಿಮ್ಮ ರೀಲ್ಸ್ ನೋಡಿದಾಗ ಖುಷಿ ಆಗ್ತದೆ ಅಂತ. ಸೊ ನನ್ನನ್ನು ಇನ್ಕ್ಲೂಡ್ ಮಾಡಿ ಅವರಿಗೋಸ್ಕರನೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಅದು ರೀಚ್ ಆಯಿತು. ಜನರು ಗುರುತಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ತುಂಬ ಇನ್ಸ್ಟಾಗ್ರಾಮಲ್ಲಿ ನಾನು ಕೂಡ ನೋಡಿದ್ದೇನೆ. ಅದು ಟೀಚರ್ ಹಾಗೆಲ್ಲ ನಿಜವಾಗಿಯೂ ಟೀಚರ್ ಆಗಿದ್ದಾರಾ ಹಾಗೆ ಅಂತ ಅದೊಂದು ಕ್ವಶನ್. ಈಗ ನಮಗೆ ತೋರಿದೆ ಹಾಗೆ. ಎಲ್ಲರೂ ಹೋದಾಗ ಕೇಳೋದು, ನೀವು ನಿಜವಾಗ್ಲೂ ಟೀಚರ್ ಅಂತ. ಇಲ್ಲ, ನಾನು ನಿಜವಾಗ್ಲೂ ಟೀಚರ್ ಅಲ್ಲ. ಅದೇ ಈ ಹಳ್ಳಿ ಪರಿಸರ ಮತ್ತು ನಗರ ಪರಿಸರ ನಿಮಗೆ ಅದರಲ್ಲಿ ಯಾವುದು ಇಷ್ಟ, ಹೇಗೆ? ಒಂದು ಈ ಕ್ವಶನ್ ನೀವು ನಂಗೆ ಇಲ್ವಾ ಒಂದು 2 ವರ್ಷ ಮೊದಲು ಕೇಳ್ತಿದ್ರೆ ನಾನು ಹೇಳ್ತಿದ್ದೆ ಹಳ್ಳಿಯ ಅದ್ದೇ ನಂಗೆ ಇಷ್ಟ ಅಂತ. ನಿಜವಾಗ್ಲೂ ನಾನು ಅದೇ ಹೇಳ್ತಿದ್ದೆ, ಆಯಿತಾ. ಈಗ ಪ್ರೆಸೆಂಟಾಗಿ ನನ್ನ ಹತ್ರ ಕೇಳಿದರೆ ನಾನು ಹೇಳ್ತೇನೆ, ನನಗೆ ಜೀವನ ಶೈಲಿ ಮಾಡಲಿಕ್ಕೆ ಎಲ್ಲ ಇಲ್ವಾ, ನಗರ ಇಷ್ಟ. ಯಾಕಂತ ಹೇಳಿದರೆ ನಾನು ಯಾವ ಥರ ಮನುಷ್ಯಳಂತ ಹೇಳಿದರೆ, ಯಾರಾದರೂ ನನಗೆ ಏನಾದರೂ ಟಾಂಟ್ ಕೊಟ್ಟರೆ, ಏನಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ, ಹಿಂದೆಯಿಂದ ಮಾತಾಡಿದರೆ, ನಾನು ಅಲ್ಲಿಗೆ ನಾನು ಕಾಲು ಕೂಡ ತುಳಿದಿಲ್ಲ, ಮತ್ತೆ ಅಲ್ಲಿಗೆ ಹೋಗೋದಿಲ್ಲ. ಸೊ ಅದು ನನಗೆ ಇಲ್ಲಿ ಜಾಸ್ತಿ ಕಾಣ್ತದೆ, ಹಳ್ಳಿಯಲ್ಲಿ ಜಾಸ್ತಿ. ಹೌದು, ನನ್ನಂಥ ಮನಸ್ಥಿತಿಯವರಿಗೆ ಆ ಥರ ಇದ್ದಾಗ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನನಗೆ ಇದೇನಿದ್ರು ಇಲ್ಲಿಗಿಲ್ವಾ, ಒಂದು ತಿಂಗಳಲ್ಲಿ 1 ವಾರ ಇಲ್ಲಿದ್ದು ಹೋಗಲಿಕ್ಕೆ ನನಗೆ ಇಷ್ಟ.
ಈಗಿನ ನಂದು ಇದು ನೋಡಿದ್ರೆ ಇದೇ ಕ್ವಶನ್ ನೀವು ಮೊದಲು ಕೇಳ್ತೀರೋ ನಾನು ಹಳ್ಳಿಯದಂತಲೇ ಪ್ರಿಫರ್ ಮಾಡ್ತೀನಿ. ನಿಮ್ಮ ಹಳೆ ವಿಡಿಯೋಗಳಲ್ಲಿ ಕೆಲವು ನಾನು ನೋಡಿದ ಪ್ರಕಾರ ಕೆಲವೆಲ್ಲ ಈ ಹಳತ್ತು ಹಳೆ ವಿಷಯಗಳನ್ನು ಇದು ಮಾಡಿ ಆ ಥರ ಅದರದ್ದು ನೆನಪು ನಿಮಗೆ ಈಗಲೂ ಕಾಡ್ತಾ ಉಂಟಾ, ಹೇಗೆ ಅದನ್ನು ನಾಸ್ಟಾಲಜಿಕ್ ಮೆಮೊರೀಸ್ ಅಂತೇಳಿ ಹಾಗೆ? ಉಂಟು. ಈಗ ನಂದು ವಿಡಿಯೋಸ್ ಎಲ್ಲ ಇಲ್ವೆಲ್ಲ ಕೇಳ್ತಾರೆ, ನಾನು ಮಾಡಿದ್ದೆಲ್ಲ ಕೇಳ್ತಾರೆ. ಅಕ್ಕಂದು ಎಕ್ಸ್ಪೀರಿಯನ್ಸ್ ಇದು ಖಾಲಿ ನಾನು ಇದು ಪ್ರಾಯದ ಹೆಂಗಸರದ್ದು ಮಾತ್ರ ಮಾಡ್ತಾ ಇಲ್ಲ, ಟೀನೇಜ್ ಹುಡುಗಿಯರದ್ದು ಕೂಡ ಮಾಡ್ತಾ ಇದ್ದೇನೆ. ಸೊ ಅದರಲ್ಲಿ ನೀವು ನೋಡಿರ್ತೀರಿ ಅಲ್ವಾ ಅಕ್ಕ, ಎಲ್ಲ ನಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಿಲ್ಲ, ನನಗೆ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಿಲ್ಲ. ನಾನು ನೋಡಿರ್ಬೋದು, ನಾನು ಹೆಚ್ಚಿನದನ್ನು ನೋಡಿಯೇ ಮಾಡೋದಾಯ್ತಾ, ನಾನು ಕೇಳಿದ್ದನ್ನು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಒಂದು ಕಿವಿಯಿಂದ ಒಂದು ಬಾಯಿಗೆ, ಒಂದು ಬಾಯಿ ಇನ್ನೊಂದು ಕಿವಿಗೆ ಬರ್ಬೇಕಾದ್ರೆ ಅದು ಎಂತೆಲ್ಲ ಆಗ್ತದೆ. ಸೊ ಅಂಥ ವಿಷಯಗಳನ್ನ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಒಂದೇ ನಾನು ಕಣ್ಣಾರೆ ನೋಡಿರ್ತೇನೆ, ಇಲ್ಲದ್ರೆ ನನಗೆ ಸ್ವತಃ ಅನುಭವ ಆಗಿರ್ತದೆ, ಅಂಥದನ್ನೇ ನಾನು ಮಾಡೋದು. ನಾಸ್ಟಾಲಜಿಕ್ ಅಂತ ಕೇಳಿದಲ್ಲ, ಹೌದು, ತುಂಬ ವಿಷಯಗಳು ಈಗಿದ್ದು ಸ್ಕೂಲ್ ಕಾಲೇಜ್ ನೋಡಿದಾಗ ನಮ್ಮದೇ ಚಂದ ಅಂತ ನನಗೆ ಆಗ್ತದೆ. ನಮಗೆ ನಾವಂದ್ರೆ ಆ ಏಜಿಂದ ಬಂದವರು, ಹಾಗಾಗುವಾಗ ಕೆಲವೆಲ್ಲ ಕೇಳುವಾಗ ನಮಗೆ ಇದೆಲ್ಲ ನಮ್ಮ ಶಾಲೆಯಲ್ಲಿ ಆಗಿದೆ. ನಮ್ಮ ಶಾಲೆ ನಾನು 95 ಕಿಡ್, ಸೊ ನನಗೆ ಆಗದ್ದು ಚಂದ ಉಂಟು. ಆಗದ್ದು ನಾವು ಗುರು ಹಿರಿಯರಿಗೆ ಇಲ್ವಾ, ಎಷ್ಟೇ ಬೈದ್ರು ಕೂಡ ಹಿಂದ್ಗಡೆಯಿಂದ ಮರ್ಯಾದೆ ತುಂಬಾ ಕೊಡ್ತಾ ಇದ್ದೇವೆ ನಾವು, ಆಯ್ತಾ. ಟೀಚರ್ ಎಂತ ಹೇಳ್ತಾರ, ಮಾಸ್ಟರ್ ಎಂತ ಹೇಳ್ತಾರ, ಮನೆಗೆ ಬಂದ ಅಮ್ಮ ಎಂತ ಹೇಳ್ತಾರ, ಅಪ್ಪ ಎಂತ ಹೇಳ್ತಾರ, ಹೀಗೆ ಇತ್ತಿತ್ತು ನಮ್ಮದು. ಒಂದು ಎಷ್ಟೇ ಬೈದ್ರು ಎಷ್ಟೇ ಇದು ಮಾಡಿದ್ರು ಕೂಡ ನಾವೊಂದು ಹೇಳ್ತೇವಲ್ಲ, ಇಂಥರ ಜಗಳೆಲ್ಲ ಆದಾಗ ಅಮ್ಮ ಬಿಟ್ಟು ಹೋಗ್ತಾನೆ ಇದ್ರು ಕೂಡ ಅದು ಒಂದು ಗುರು ಭಕ್ತಿ, ಪ್ರೀತಿ, ಶ್ರದ್ಧೆ ಅದೊಂದು ನಮ್ಮಲ್ಲಿ ಜಾಸ್ತಿ ಕಾಣ್ತಂದ್ರೆ ನಾನು ಹೇಳ್ತೇನೆ. ಈಗಿನವ್ರು ಇಲ್ಲ ಅಂತ ಹೇಳ್ತಿಲ್ಲ, ಈಗಿನ ಮಕ್ಕಳಲ್ಲಿ ಕೂಡ ಉಂಟು, ಬಟ್ ಆಗಿನ ಒಂದು ಆ ಕಾಲಘಟ್ಟದಲ್ಲಿ ಡಿಫ್ರೆಂಟ್ ಆಗಿತ್ತು ಅದು. ಈಗಿನಷ್ಟು ನಾವು ಸೋಷಿಯಲೈಸ್ ಅಂದರೆ ಆಗ್ತಿದ್ದೆವು, ಬಟ್ ಅದು ಯಾವುದನ್ನು ಕೂಡ ಎಕ್ಸ್ಪ್ರೆಸ್ ಮಾಡ್ತಿರಲಿಲ್ಲ. ಈಗ ಎಂತ ಆದರೂ ಕೂಡ ನಾವಿಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇವೆ, ನಂಗೆ ಹಾಗಾಯಿತು ಹೀಗಾಯಿತು, ಬಟ್ ನಾವು ಆಗ ಹಾಗಲ್ಲ. ನಮ್ಮ ಈ ಏರಿಯಾ ಉಂಟಲ್ಲ, ಪೆರ್ಲಾಡ್ ಕಸಳ ಈ ಏರಿಯಾ ನಮಗೆ ಇಲ್ಲಿ ಕಾಸರಗೋಡು ಕೂಡ ಹತ್ತಿರ, ಈಚೆ ಬಂದರೆ ವಿಟ್ಲ ಪುತ್ತೂರು ಕೂಡ ನಮಗೆ ಹತ್ತಿರ. ಒಂಥರ ವೈವಿಧ್ಯವಾದ ಇದು, ಅದ್ರ ಬಗ್ಗೆ ಒಂದು ಹೇಗೆ ಅನಿಸ್ತದೆ ಅಂತ ಹೇಳಿ. ಅದೇ ನೀವು ಹೇಳಿದ್ರಲ್ವಾ, ವೈವಿಧ್ಯಮಯ, ಮಲಯಾಳ ಉಂಟು, ಎಲ್ಲ ಉಂಟು. ನಮ್ಮದು ಇದು ಭಾಷೆ ಪ್ರಕಾರ ಹೋದ್ರೆ ನಾವೊಂಥರ ಲಕ್ಕಿ ಅಂತಲೇ ಹೇಳ್ಬೋದು. ನಮಗೆ ತುಳು ಬರ್ತದೆ, ಆಚೆ ಹೋದ್ರೆ ಮಲಯಾಳಂ ಬರ್ತದೆ, ಈಚೆ ಬಂದ್ರೆ ಕನ್ನಡ ಬರ್ತದೆ. ಇದು ಒಂಥರ ನಾವು ಇಲ್ವಾ ಕಲರ್ಫುಲ್ ಆಗಿದ್ದೇವೆ. ಭಾರತ ಒಂದು ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೇವಲ್ಲ, ಅದು ನಾವೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಮತ್ತು ನಮಗೆ ಇಲ್ವಾ ಇದು ಟ್ಯಾಲೆಂಟ್ ವೈಸ್ ಕೂಡ ನಾವು ಟ್ಯಾಲೆಂಟೆಡ್ ಅಂತ ಹೇಳ್ಬೋದು ನಾನು. ಅಂದರೆ ಎಲ್ಲಿ ನೋಡಿದ್ರು ನೋಡಿ, ಈಗ ದೀಪಕ್ ರೈ ಪಾಣಾಜಿ ಇರ್ಬೋದು, ನಮ್ಮ ರಾಮಕೃಷ್ಣ ಕಾಟುಕುಕ್ಕೆ ಇರ್ಬೋದು, ತುಂಬ ಜನ ಇದ್ದಾರೆ ಆಯಿತಾ. ಸೊ ಮೇರು ಸ್ಥಾನದಲ್ಲಿ ಇದ್ದೇವೆ ಅಂತ ಹೇಳ್ಬೋದು ನಾನು. ಕಯ್ಯಾರ ಕಿಞಣ್ಣರೈ ಇರ್ಬೋದು. ಆದರೂ ನಮಗಿಲ್ವಾ ನಮ್ಮ ಅಸ್ತಿತ್ವಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೇವೆ ಅಂತ ಅನಿಸ್ತದೆ ನನಗೆ. ಆಚೆ ಈಗ ನಾನು ಈಗ ಬ್ಯಾಂಗ್ಳೂರಲ್ಲಿ ಇರ್ತಾನಲ್ವಾ, ಕೇಳ್ತಾರೆ ನೀವೆಲ್ಲಿ ಅವರು ಅಂತ. ನಂಗೆ ಆಚೆ ಮಂಗಳೂರಿನವಳು ಅಂತಲೂ ಹೇಳಿಕ್ಕೆ ಗೊತ್ತಿಲ್ಲ, ಈಚೆ ಕಾಸರಗೋಡಿನವಳು ಅಂತಲೂ ಹೇಳಿಕ್ಕೆ ಗೊತ್ತಿಲ್ಲ. ಸೊ ಮತ್ತೆ ಅದೇ ನನಗೆ ಖುಷಿ ಆಗ್ತದೆ, ನನಗೆ ಈ ನನ್ನ ಜಾಗ ಅಂತ ನನಗೆ ಈಚೆ ಇರುವುದಂದ್ರೆ ನನಗೆ ತುಂಬ ಇಷ್ಟ. ಚಲನಚಿತ್ರಗಳಲ್ಲಿ ಕೆಲವರೆಲ್ಲ ಮಾಡಿದಿರಿ, ಶಾರ್ಟ್ ಫಿಲ್ಮ್ಗಳಲ್ಲಿ ಮಾಡಿದಿರಿ. ಅದಕ್ಕೆ ಹೋಗುವ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿ ಒಂದು ಸ್ವಲ್ಪ ಯಾರು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು? ಡೆಫಿನೆಟ್ ಅದು ಹೇಳಲೇಬೇಕು ನಾನು. ಅದೇ ನಂದು ಎರಡು ಮೂರು ಅಂತಲ್ಲ, ಒಂದೆರಡು ರೀಲ್ಸ್ ಈ ಥರ ವೈರಲ್ ಆಗೋ ಟೈಮಲ್ಲಿ ನಂಗೆ ಒಬ್ಬರು ಮೆಸೇಜ್ ಮಾಡ್ತಾರೆ, ಒಬ್ಬರು ಜನ ಇನ್ಸ್ಟಾಗ್ರಾಮಲ್ಲಿ ಒಬ್ಬಳು ಹುಡುಗಿಗೆ ಮೆಸೇಜ್ ಮಾಡಬೇಕಂದ್ರೆ ನಾವು 1000 ಥಿಂಕ್ ಮಾಡಬೇಕು ವಿಚಾರಗಳು. ಬಟ್ ಅಲ್ಲಿ ಆ ಮೆಸೇಜ್ ಉಂಟಲ್ಲ, ಮ್ಯಾಮ್ ನಾನು ನಿಮ್ಮ ರೀಲ್ಸ್ ಎಲ್ಲ ನೋಡ್ತೇನೆ, ನಮ್ದೊಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಇದ್ದೇವೆ, ನೀವೊಂದು ಆ್ಯಕ್ಟ್ ಮಾಡಬೇಕು ಮ್ಯಾಮ್ ಪ್ಲೀಸ್, ದಯವಿಟ್ಟು ನೀವೊಂದು ಆ್ಯಕ್ಟ್ ಮಾಡಿದರೆ ನನಗೆ ಮೇಲೆ ಖುಷಿ ಆಗ್ತದೆ ಅಂತ. ಅವ್ರು ಕೇಳೋ ಪ್ರಶ್ನೆ ಹೇಗಿತ್ತಂದರೆ, ನಾನು ಆಲ್ರೆಡಿ ಒಂದು ಮೂವೀಸಲ್ಲೆಲ್ಲ ಆ್ಯಕ್ಟ್ ಮಾಡಿ ಯಾವುದೋ ಒಂದು ಸ್ಥಾನದಲ್ಲಿ ಇದ್ದೇನೆ, ಜನರೆಲ್ಲ ಗುರುತಿಸ್ತಿದ್ದಾರೆ, ಸೊ ನನಗೆ ರಿಕ್ವೆಸ್ಟ್ ಮಾಡುವ ಹಾಗಿತ್ತು ಆಯ್ತಾ, ಒಂದು ಮರ್ಯಾದೆ ಕೊಟ್ಟು. ನಂಗೆ ಅದು ತುಂಬ ಓವರ್ವೆಲ್ಮ್ ಅಂತ ಹೇಳ್ತೇವಲ್ಲ, ಯೋಗ್ಯಳ ಅಂತೆಲ್ಲ ನಂಗೆ ಆಯಿತು. ಸೊ ನಾನು ಅವ್ರಿಗೆ ಹೇಳಿದೆ, ನಂಗೆ ಎಂತ ಆ್ಯಕ್ಟಿಂಗ್ ಗೊತ್ತಿಲ್ಲ ಸರ್, ನಾನಿದು ನನಗೋಸ್ಕರ ಮಾಡ್ತಾ ಇರೋದು ಅಂತ. ಇಲ್ಲ ಮ್ಯಾಮ್ ನೀವು ಬರಲೇಬೇಕು ಅಂತ. ಸೊ ಚೇತನ್ ರೈ ಅಂತ ಅವರು, 3 ಬ್ರದರ್ಸ್ ಪಾಣಾಜಿ ಅಂತ 3 ಜನ ಅಣ್ಣ ತಮ್ಮಂದರು, ತುಂಬ ಟ್ಯಾಲೆಂಟೆಡ್, ಅದಕ್ಕಿಂತಲೂ ಮೇಯ್ನಾಗಿ ಒಳ್ಳೆ ಹ್ಯೂಮನ್ ಬೀಯಿಂಗ್ಸ್ ಆಯಿತಾ. ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದು, ಅವರು ಕೆಲವು ಆಲ್ಬಮ್ ಸಾಂಗ್ ಅದೆಲ್ಲ ಮಾಡಿದ್ದಾರೆ. ಸೊ ನಂದು ಶಾರ್ಟ್ ಫಿಲಮಿಗೆ ಅವ್ರು ಕಾಂಟ್ಯಾಕ್ಟ್ ಆದರು. ಅದಕ್ಕಿಂತ ಮೊದಲು ನಂದು ಕಾಂಟ್ಯಾಕ್ಟ್ ಆದ್ದು, ನಾನು ಸರ್ಜರಿಗಿಂತ 2ನೇ ಸರ್ಜರಿ ಹೇಳಿದ್ನಲ್ಲ, ಆ ಸರ್ಜರಿಗಿಂತ 1 ಡೇ ಬ್ಯಾಕ್
ಪೃಥ್ವಿ ಅಂಬರ್ ಸರ್, ಹೌದು. ಇವ್ರು ಕಾಂಟ್ಯಾಕ್ಟ್ ಮಾಡಿದ್ರು. ಅಂಬಾರಿನವರು. ಅವರು ಕಾಂಟ್ಯಾಕ್ಟ್ ಆಗಿ ನನಗೆ ಕಮಿಟ್ಮೆಂಟ್ ಕೊಟ್ಟಾಗಿದೆ. ಸರ್ಜರಿ ಆಗಿ ನಾನು ಡಿಸ್ಚಾರ್ಜ್ ಆದ ಕೂಡಲೇ ವೆರಿ ನೆಕ್ಸ್ಟ್ ಡೇ ನಾನು ಶೂಟಿಂಗ್ ಹೋಗಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಯಾವುದು ಇಷ್ಟ ನಿಮಗೆ ಈಗ ಹೇಳೋದಿದ್ರೆ? ಈಗ ಹೇಳೋದು ನನಗೆ ಸ್ಟಾರ್ಟಿಂಗಿಂದಲೂ ಇನ್ಸ್ಟಾಗ್ರಾಮ್ ಇಷ್ಟ, ಆಯಿತಾ. ಆಲ್ಮೋಸ್ಟ್ ಎಲ್ಲರೂ ನ್ಯೂಸ್ ಚಾನೆಲ್, ನ್ಯೂಸ್ ಪೇಪರ್ ನೋಡಿ ನ್ಯೂಸ್ ತಗೊಳ್ತಿದ್ರೆ ಈಗಿನವ್ರು ಹೆಚ್ಚಿನವ್ರು ನನ್ನಂಥವ್ರು ಇನ್ಸ್ಟಾಗ್ರಾಮ್ ಥ್ರೂ ನ್ಯೂಸ್ ತಗೊಳ್ತೇವೆ ಎಂತ ಆಗ್ತಾ ಉಂಟು ಅಂತೆಲ್ಲ. ಅದು ಗಾಸಿಪೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ನನಗೆ ಮೊದಲಿನಲ್ಲಿ ಇನ್ಸ್ಟಾಗ್ರಾಮ್ ಇಷ್ಟ, ಬಟ್ ಈಗ ನನಗೆ ಫೇಸ್ಬುಕ್ ಇಷ್ಟ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ವಾ, ನನಗೆ ಫೇಸ್ಬುಕ್ಕಲ್ಲಿ ಮಾನಿಟೈಸ್ ಆಗ್ತದೆ ಅಂತ ಗೊತ್ತಿರಲಿಲ್ಲ. ಸೊ ನಾನು ಅದ್ರಲ್ಲಿ ಆಕ್ಟಿವೇ ಇರಲಿಲ್ಲ. ಯಾರೋ ಹೇಳಿದ್ರು ನನಗೆ, ನೀವು ಯಾಕೆ ಫೇಸ್ಬುಕ್ಕಲ್ಲಿ ರೀಲ್ಸ್ ಹಾಕ್ತಾ ಇಲ್ಲ ಅಂತ. ಸೊ ಈಗ ಅದರಿಂದ ಡೈರೆಕ್ಟ್ ಆಗಿ ನಾನು ಬಟ್ಟೆ ಇಳಿಸ್ತಾ ಇದ್ದೇನೆ ಇದಕ್ಕೆ. ಒಂದು ತಿಂಗಳಲ್ಲೇನೋ ಮಾನಿಟೈಸ್ ಆಯಿತು. ಸೊ ಫೇಸ್ಬುಕ್ ಕೂಡ ಇಷ್ಟ ಆಗ್ತಾ ಉಂಟು. ಯೂಟ್ಯೂಬ್ ಕೂಡ ನನಗೆ ಯೂಟ್ಯೂಬ್ ನೋಡುವಳೆಲ್ಲ ಆಯ್ತು. ನಾನು ನನ್ನ ತಲೆಯಲ್ಲಿ ಅಂತ ಗೊತ್ತುಂಟು, ಯೂಟ್ಯೂಬ್ ಅಂದರೆ ಈ ಅಮ್ಮಂದಿರು ಅಪ್ಪಂದಿರು ನೋಡೋದು ಅಂತ ಆಯ್ತಾ. ಸೊ ಈಗ ನನಗೆ ಯೂಟ್ಯೂಬಲ್ಲಿ ಕೂಡ ತುಂಬ ವಿಷಯಗಳು ಉಂಟು, ಇಷ್ಟಪಡ್ತೇನೆ ನಾನು. ಹೊಸ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಏನಾದರೂ ನಿಮ್ಮ ಕಿವಿ ಮಾತು? ಕಿವಿ ಮಾತು ಕೊಡೋ ಹೇಳುವಷ್ಟು ದೊಡ್ಡವಳಲ್ಲ, ಬಟ್ ನಾ ಇದು ಒಬ್ಳು ಪ್ರೇಕ್ಷಕಳಾಗಿ ನಾನು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಈಗ ಇನ್ನೊಬ್ಬರನ್ನು ನೀವು ಕಾಪಿ ಮಾಡ್ತೀರಿ, ಈಗ ಯಾರು ಕೂಡ ಇಲ್ವಾ, ಅವರ ಸ್ವಂತಿಕೆಯಲ್ಲಿ ಮಾಡ್ತೇವೆ ಹೌದು, ಬಟ್ ನಮ್ದು ಹ್ಯೂಮನ್ ಮೈಂಡ್ ಹೇಗಂತ ಹೇಳಿದ್ರೆ ಟೆಲಿಪತಿಕಲಿ ನಾವು ಕನೆಕ್ಟೆಡ್ ಆಗಿರ್ತೇವೆ ಆಯ್ತಾ. ಈಗ ನಾನು ಇನ್ನೊಬ್ರದ್ದು ಕಾಪಿ ಮಾಡದೇ ಇರ್ಬೋದು, ಬಟ್ ಅವರ ಕಂಟೆಂಟಲ್ಲಿ ನಂದು ಕಾಂಟೆಂಟ್ ಇರ್ಬೋದು. ಸೊ ಆಯ್ತಾ, ಕಾಪಿ ಮಾಡದೆ ಎಲ್ಲಾದ್ರೂ ನೀವು ಕಾಂಟೆಂಟ್ ಕಾಪಿ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಕ್ರೆಡಿಟ್ ಹಾಕಿ ಅವರಿಗೆ, ಆಯ್ತಾ. ಅಂದರೆ ಈಗ ಎಷ್ಟೋ ಜನರು ಪಾಪ ತುಂಬ ಕಷ್ಟಪಟ್ಟು ಅದರಿಂದ ಏನಾದರೂ ಆಗಲಿ ನನಗೆ ಹಾಗೆ ಅಂತೆಲ್ಲ ಮಾಡ್ತಾ ಇರ್ತಾರೆ. ನಂದು ಕಾಂಟೆಂಟ್ ಕದ್ರೆ ಅವ್ರು ಕದ್ದದ್ದು ಅಂತ ಅವ್ರಿಗೆ ಫೀಲ್ ಆಗ್ತದೆ. ಸೊ ಅವರಿಗೆಲ್ಲೋ ನಾನು ಲೆಫ್ಟ್ ಬಿಹೈಂಡ್ ಅಂತ ಆಗ್ತದೆ. ಮತ್ತು ಅವರು ಹಾಕಿದ ಎಫರ್ಟ್ ನೀವು ಹಾಕದೇ ಇರ್ಬೋದು ಕಾಪಿ ಮಾಡಿದ್ರಲ್ಲಿ. ಆಗ ಅವ್ರಿಗೆ ಏನನ್ನಿಸ್ಬೋದು ಗೊತ್ತುಂಟ, ನಾನು ಇಷ್ಟು ಕೆಟ್ಟದಾಗಿ ಮಾಡಿದ್ದೀನ, ಮುಂದೆ ಅವ್ರು ಮಾಡದೆ ಕೂಡ ಇರ್ಬೋದು ಅಲ್ವಾ. ತುಂಬಾ ಧೈರ್ಯವಂತರಾಗದೆ ಸ್ವಲ್ಪ ನಾಚಿಕೆ ಸ್ವಭಾವದ ಆಗಿದ್ರೆ ನಂದು ಹೀಗುಂಟಾ ಬೇಡಿತ್ತು ಅಂತೆಲ್ಲ ಮಾಡೋದು. ಸೊ ಅದನ್ನ ನೋಡಿಕೊಳ್ಳಿ ಅಂತ ಅಷ್ಟೇ, ಆಯ್ತಾ. ಅದೊಂದು ನಂದೊಂದು ಇದು ಈಗಂತಲ್ಲ, ನಾನು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೇನೆ ಆಗಿಂದ ನಂಗೆ ಯಾರಾದರೂ ಕಾಪಿ ಮಾಡಿದಷ್ಟೇ ಇದು ಯಾಕೆ ಕಾಪಿ ಮಾಡಿದ್ರು, ಅಟ್ಲೀಸ್ಟ್ ಒಂದು ತುಂಬ ಜನ ಇರ್ತಾರೆ ಆಯ್ತಾ, ಒಳ್ಳೆಯವರು ಅವ್ರು ಹಾಕ್ತಾರೆ ಅಲ್ಲಿ ಇದೇನು ಎಂಥದ್ದು ಹಾಕ್ತಾರೆ ಅಲ್ಲಿ ಇನ್ಸ್ಪೈರ್ಡ್ ಬೈ ಅಂಥವ್ರಿಂದ ಅಂತೆಲ್ಲ ಹಾಕ್ತಾರೆ. ಸೊ ಅದು ನೋಡಿದಾಗ ನನಗೆ ಇವರು ಇಷ್ಟು ದೊಡ್ಡವರಾದ್ರೂ ಕೂಡ ಅವರಿಂದ ಕಾಪಿ ಮಾಡಿದನ್ನು ಹಾಕಿದಾರಲ್ಲ, ಎಷ್ಟು ಜೆನ್ವಿನ್ ಆಗಿರ್ತಾರೆ ಅಂತ ಆಗ್ತದೆ. ಅದೊಂದು ತಲೆಯಲ್ಲಿ ಇರಲಿ, ಮತ್ತೆ ನಮ್ಮ ಪರಿಧಿಯೊಳಗೆ ಯಾರಿಗೆ ಕೂಡ ಹರ್ಟ್ ಆಗದೆ ಮಾಡುವ ಅಂತ ಅಷ್ಟೇ. ಈಗ ನಾನು ಮಾಡೋದು ಕೂಡ ನಾನು ಎಷ್ಟೇ ಅಲ್ಲಿ ನಂದು ಸ್ವಂತ ಅನಿಸಿಕೆ ಅಂತ ಅನುಭವ ಅಂತ ಹೇಳಿದ್ರು ಕೂಡ ಯಾರ್ಯಾರೊಬ್ರಿಗೆ ಹರ್ಟ್ ಆಗಿರ್ತದೆ. ಆದ್ರೆ ಕೂಡ ಒಂದು ಹರ್ಟ್ ಆಗೋದ್ರಲ್ಲಿ ಕೂಡ ಒಂದು ಇರ್ತದಲ್ವಾ, ಗ್ರಾಫ್ ಇರ್ತದಲ್ಲ, ಇನಿಷಿಯಲ್ ಸ್ಟೇಜ್ ಅಲ್ಲೇ ಇರಲಿ. ಈಗ ಈ ಕಂಟೆಂಟ್ ಮಾಡಲಿಕ್ಕೆ ಹೋದಲ್ಲಿ ನಿಮಗೆ ಏನಾದರೂ ಅಂದರೆ ಬೇಸರ ಆದದ್ದು ಕಹಿ ಅನುಭವಗಳು? ಇಲ್ಲ, ನಾನು ಕಾಂಟೆಂಟ್ ಮಾಡೋದು ಇದೇ ಮನೆ, ನಾನು ಮಾಡೋದು ಇಲ್ಲಿ ಇದ್ರ ಹೋಗಿ ಮಾಡಿದ್ದು ಇಲ್ಲ. ನಾನಂದ್ರೆ 2 ಪ್ರಮೋಷನ್ ಮಾಡಿದ್ದೇನೆ. ಒಬ್ರು ಡಾಕ್ಟರ್, ಅವರು ತುಂಬಾ ಇದು ಲೇಡಿ ಡಾಕ್ಟರ್, ಏನು ಸಮಾಜಕ್ಕೆ ಬೇಕು ಅದನ್ನೇ ಮಾಡ್ತಿದ್ದಾರೆ. ಸೊ ಅಲ್ಲಿ ನನಗೆ ಒಳ್ಳೆ ಟ್ರೀಟ್ಮೆಂಟೇ ಸಿಕ್ಕಿದೆ. ಮತ್ತೆ ನನಗೆ ಬೇಜಾರದ್ದು ಎಲ್ಲಿ ಇಲ್ಲ. ಇನ್ನೊಂದು ನಾನು ಬ್ಯಾಂಗ್ಳೂರ್ ಮನೆಯಲ್ಲಿ ಇಲ್ಲ, ಎಲ್ಲಿ ಕೂಡ ಬೇಜಾರಾಗಲಿಲ್ಲ ನನಗೆ. ಲೈಫಲ್ಲಿ ಸರಳವಾಗಿ ಮೊದಲು ನಾವು ಈಗ ಮಾಡ್ತೇವಲ್ಲ, ನೀವು ಇದರಲ್ಲಿ ಆ ಥರ ಈ ಸರಳತೆಯ ಒಂದು ಪ್ರೇರಣೆ? ಸರಳತೆ ಅಂತ ಪ್ರೇರಣೆ ಅಂತ ಹೇಳಿದ್ರೆ ಅದೇ ನಾನು ಹೇಳಿದ್ನಲ್ಲ, ನಾವು 95 ಕಿಡ್ಸ್ ಅಂತ, ಮೇ ಬಿ ಆ 95 ಆ ಒಂದು ರೇಂಜ್ ಇರ್ಬೋದು. ಮತ್ತು ನನ್ನ ಟೀಚರ್ಸ್, ನನ್ನ ಅಪ್ಪ ಅಮ್ಮ ಇವರೇ. ಮತ್ತು ನಾನು ಓದಿದ ಕೆಲವು ಪುಸ್ತಕಗಳು, ನಾನು ತುಂಬ ಪುಸ್ತಕ ಓದ್ತೇನೆ, ನಾವೆಲ್ಸ್ ಅದು ಇದೆಲ್ಲ, ನೋಡಿದ ಮೂವೀಸ್ ಅಂಥದ್ದೇ. ಫಸ್ಟ್ ಜಾಸ್ತಿ ಅಂತ ಹೇಳಿದ್ರೆ ಟೀಚರ್ಸ್ ಅವ್ರು ಹೇಳುವ ಕೆಲವು ವಿಷಯಗಳು ಅದು ಇದು. ಮತ್ತು ನಾನೊಂಥರ ಇದು ನನಗೆ ಈ ಎಂಪತಿ ಅಂಥದ್ದೆಲ್ಲ ತುಂಬ ಜಾಸ್ತಿ ಇಷ್ಟ. ಸರಳ ಅಂತ ಹೇಳಿದ್ರೆ ನನಗೂ ಇಷ್ಟವೇ, ಎಂತ ಒಳ್ಳೆ ಕಾರಲ್ಲಿ ಹೋಗೋದು, ಒಳ್ಳೆ ಮೊಬೈಲ್, ಒಳ್ಳೆ ಡ್ರೆಸ್ ಹಾಕೊಳ್ಳೋದು, ಅದೆಲ್ಲ ನನಗೂ ಇಷ್ಟವೇ, ನಾನು ಮಾಡ್ತೇನೆ. ಆದರೆ ಎಟ್ ದ ಎಂಡ್ ಆಫ್ ದ ಡೇ ರಾತ್ರಿ ಮಲಗಬೇಕಾದ್ರೆ ಇಲ್ವಾ, ನಾನು ಅವ್ರ ಹತ್ರ ಸ್ವಲ್ಪ ರೂಢಾಗಿ ಮಾತಾಡಿದ್ನ, ನಾನು ಅವರಿಗೆ ಸ್ವಲ್ಪ ಹರ್ಟ್ ಮಾಡಿದ್ನ, ನನ್ನ ಬಿಹೇವಿಯರ್ ಎಲ್ಲಿಯಾದರೂ ಇದಾಯ್ತಾ, ಅದು ನನಗೆ ಥಾಟ್ಸಿಗೆ ಬಂದೇ ಬರ್ತದೆ. ಅದನ್ನು ನಾವು ಇದು ಮಾಡಿ ಮತ್ತೆ ಹೌದು ಸರಿ ಮಾಡಬೇಕಿದ್ರೆ ಸರಿ ಮಾಡಿಕೊಳ್ಳುವ ಅಂತ. ಮತ್ತೆ
ಇದು ಮನೆಯಲ್ಲಿ ಅಬ್ವಿಯಸ್ಲಿ ನನ್ನ ಗಂಡನ ಜೊತೆ ಅಪ್ಪ ಅಮ್ಮನ ಜೊತೆ ಜಗಳ ಆಗಿ ಆಗ್ತದೆ. ಇದು ಮತ್ತೆ ಅದೇ ಸರಳತೆ ಇದ್ದಷ್ಟು ನಾವು ಚೆನ್ನಾಗಿರ್ತೇವೆ ಅಂತ ನಂಗೊಂದು. ನಮ್ಮ ಸರಳತೆ ನಮಗೆ ಕೆಲವೊಮ್ಮೆ ಮುಳ್ಳಾಗುವಂಥದ್ದು ಇದೆ. ಈಗ ನನಗೂ ಅಭ್ಯಾಸ ಆಗಿದೆ, ಅನುಭವ ನನಗೆ ಯಾವಾಗಲೂ ಆಗ್ತದೆ. ನನಗೆ ನನ್ನ ಅಪ್ಪ ಚಿಕ್ಕಂದಿನಲ್ಲೂ ಹೇಳೋದಾಯ್ತಾ, ಎಲ್ಲರೂ ನಕ್ಕಿದಾಗ ಹೀಂದ ನಗೋದಲ್ಲ, ಎಲ್ಲರೂ ಒಳ್ಳೆಯವರಾಗಿ ಮಾತಾಡಿದರೆ ನಿನ್ನ ಹಾಗೆ ಅವರು ಒಳ್ಳೆಯವರು ಅಂತ ಅಂದ್ಕೊಳ್ಳೋದಲ್ಲ ಅಂತ ಹೇಳ್ತಾರೆ. ನಾನು ಎಷ್ಟೇ ಅವ್ರು ಹಾಗೆ ಹೇಳಿದ್ರು ಕೂಡ ನಾನು ಹಾಗೆ ಆಯಿತಾ, ನನಗೆ ಮುಳ್ಳಾಗಿದೆ ಕೂಡ. ಬಟ್ ನಾನೊಂದು ಪಾಲಿಸಿಯಲ್ಲಿ ನಂಬ್ತೇನೆ ಆಯಿತಾ, ಪಾಲಿಸಿಯನ್ನು ನಂಬ್ತೇನೆ. ನಂಗೆ ಇವತ್ತು ಹಾಳಾದರೂ ಕೂಡ ಒಂದು ದಿವಸ ನನಗೆ ಒಳ್ಳೇದಾಗೇ ಆಗ್ತದೆ. ನನ್ನ ಹಸ್ಬೆಂಡ್ ಇದು ಯಾವಾಗಲೂ ಹೇಳ್ತಿರ್ತಾರೆ ಆಯಿತಾ, ಯಾವಾಗಲೂ ಕೆಟ್ಟ ಟೈಮ್ ಇರೋದಿಲ್ಲ ಅಂತ. ಹೌದು ಆಯಿತಾ, ನಾವ್ಯಾಕೆ ಏನಾದರೂ ಒಂದು ಕೆಟ್ಟದ್ದು ಆಗಬೇಕು ಅಂತ ಜಾಸ್ತಿ ಕೆಟ್ಟದ್ದು ಆಗ್ತದೆ, ನಂಗೆ ಏನಾದರೂ ಕೆಟ್ಟದ್ದು ಆಗ್ತದೆ ಅಂತ ನಾವೆಷ್ಟು ನಮ್ಮ ತಲೆಯಲ್ಲಿ ಓಡ್ತಾ ಇರ್ತದೆ, ಅಷ್ಟೇ ಸ್ಟ್ರಾಂಗ್ ಆಗಿ ನನಗೆ ಇನ್ನೊಂದ್ಸಲ ಒಳ್ಳೇದಾಗ್ತದೆ ಅಂತ ನಾವು ಯಾಕೆ ಅನ್ಕೊಳ್ಳೋದಿಲ್ಲ. ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಿರ್ತಾರೆ ಆಯಿತಾ ಇದು. ಸೊ ಸರಳತೆ ನಾವು ಇರಬೇಕು. ಹೌದು, ಸರಳತೆ ನಮಗೆ ಮುಳ್ಳಾಗ್ತದೆ ಅಂತ ಹೇಳಿದ್ರೆ ಹೌದು. ಈಗ ಚಿಕ್ಕ ಎಕ್ಸಾಂಪಲ್, ನನಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾರೆ, ಅದರಲ್ಲಿ ಒಳ್ಳೆಯವರು ಇರ್ತಾರೆ. ಈಗ ನನಗೆ ನೀವು ಪರಿಚಯದ್ದು ಕೂಡ ಹಾಗೆ, ಅವ್ರು ಮೆಸೇಜ್ ಮಾಡಿದಾಗ ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ತಗೊಂಡೆ, ನೀವು ಒಳ್ಳೆ ರೀತಿಯಲ್ಲಿ ನನಗೆ ಮಾಡಿದ್ರಿ. ಎಷ್ಟು ಜನ ಇರ್ತಾರೆ ತುಂಬ ಕೆಟ್ಟದಾಗಿ ಮೆಸೇಜ್ ಮಾಡೋದು, ಮತ್ತು ಕೆಟ್ಟದಾಗಿ ಕಮೆಂಟ್ ಮಾಡೋದು ಆಯಿತಾ, ಅವ್ರಿಗೆ ನನ್ನ ಬಗ್ಗೆ ಗೊತ್ತೂ ಇಲ್ಲ. ಅದರಲ್ಲಿ ಇನ್ನೊಂದು ವಿಷಯ, ಅದು ನನಗೆ ಯಾರು ಗೊತ್ತುಂಟಾ, ಈ ಗೊತ್ತಿದ್ದವರು ಫೇಕ್ ಅಕೌಂಟ್ ಮಾಡಿ ಅಂಥದ್ದೆಲ್ಲ ಮಾಡೋದು. ಸೊ ಅದು ನನಗೆ ತುಂಬ ನೋವಾಗ್ತದೆ. ನಾನು ಒಂದು ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನನಗೇನು ಕೆಲಸ ಇಲ್ಲದ ನನ್ನಲ್ಲಿ ರಿಪ್ಲೈ ಮಾಡ್ತಾ ಇಲ್ಲ. ನನ್ನ ರೀಲಿಗೆ ಒಬ್ಬರು ಅವರ ಕೆಲಸನೂ ಪಕ್ಕಕ್ಕಿಟ್ಟು ಏನೋ ಅಪ್ರಿಸಿಯೇಷನ್ ಮಾಡಿದ್ದಾರೆ, ಏನೋ ಒಂದು ಕ್ರಿಟಿಕ್ಸ್ ಕೊಟ್ಟಿದ್ದಾರೆ, ನೀವು ಇನ್ನೊಂದು ಒಳ್ಳೇದು ಮಾಡ್ಬೋದಿತ್ತು ಅಂತ. ಸೊ ಅದಕ್ಕೆ ನಾನು ಮರ್ಯಾದೆ ತೋರಿಸ್ಬೇಕು, ರೆಸ್ಪೆಕ್ಟ್ ತೋರಿಸ್ಬೇಕು, ಅದು ಲೀಸ್ಟ್ ಕರ್ಟಸಿ, ನಾನು ಅದನ್ನು ತೋರಿಸ್ಬೇಕು. ಅದನ್ನು ಬಿಟ್ಟು ನಿಂಗೆ ಎಂತ ಕೆಲಸ ಇಲ್ವಾ? ಒಂದು ಜನ ಆಯ್ತಾ ನನಗೆ ಪ್ರತಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಇದು ಕಾಮೆಂಟ್ ಹಾಕಿದ್ರು, ನಿಂಗೆ ಎಂತ ಕೆಲಸ ಇಲ್ವಾ, ನೀನು ಒಳ್ಳೆ ಗೃಹಿಣಿ ಹಾಗೆ ಹೀಗೆ ಅಂತ. ನಿಮ್ಮ ಲೆಕ್ಕದಲ್ಲಿ ಒಳ್ಳೆ ಗೃಹಿಣಿ ಅಂದರೆ ಎಂತ? ಸೊ ಅವ್ರನ್ನ ಅಲ್ಲಿ ಬ್ಲಾಕ್ ಮಾಡಿದರೆ ಫೇಸ್ಬುಕ್ಕಲ್ಲಿ ಅಲ್ಲಿ ಸೇಮ್ ಇಂಥ ಕೆಲವು ಮೆಸೇಜ್ಗಳಿಗೆಲ್ಲ ನನ್ನ ಕಸಿನ್ಸ್ ಕೆಲವರು ರಿಪ್ಲೈ ಕೊಡ್ತಾ ಇದ್ರು. ಈಗ ಹಸ್ಬೆಂಡ್ ರಿಪ್ಲೈ ಕೊಡ್ತಾರೆ, ಅವ್ರೆಂತ ಗೊತ್ತುಂಟು, ರಿಪ್ಲೈ ಎಲ್ಲ ಕೊಡ್ಲಿಕ್ಕೆ ಹೋಗಿಲ್ಲ. ಅವ್ರು ಹೇಳೋದು ಕೆಸರಿಗೆ ಕಲ್ಲು ಹಾಕಿದ್ರು, ನಿಂಗೆ ಕೆಸರು ಹತ್ತಲ್ವಾ. ಬಟ್ ನಂಗೆ ಒಂದು ಮನಃಶಾಂತಿ ಬೇಕಲ್ವಾ, ನೀವೆಂತ ಹೇಳುದಿಲ್ವಾ ಅಂತ ಹೇಳಿದ್ರೆ ಮಾಡ್ತಾರೆ ಅವ್ರು ಆಯ್ತಾ, ಅದೆಲ್ಲ ವೇಸ್ಟ್ ಅಂತ ಹೇಳ್ತಾರೆ ಹಾಗೆ ಮಾಡಿ. ಸೊ ಮತ್ತೆ ಅವ್ರದ್ದು ಸುದ್ದಿ ಇರುವುದಿಲ್ಲ ಅಲ್ಲಿ ಬಿಟ್ಟು. ಸೋಷಿಯಲ್ ಮೀಡಿಯಾ ಅಂತ ಹೇಳೋದು ನಮ್ಮ ಲೈಫ್ ಅಲ್ಲ. ಸೊ ನಾನು ಅದನ್ನು ಬಿಟ್ಟು ನಾವು ಸರಳತೆ ನಮ್ಮ ಜೀವನದಲ್ಲಿ ಇದ್ರೆ ಅಲ್ವಾ ತುಂಬ ಒಳ್ಳೆಯದು. ನಿಮಗೆ ಈಗ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಇದು ಬಹುಮಾನಗಳು ಪ್ರತಿಭೆ ಅಂತ ಇಲ್ಲ ಸರ್, ಹಾಗೇನಿಲ್ಲ, ಎಲ್ಲರ ಹತ್ರ ಇರ್ತದೆ. ಬೆಳಕಿಗೆ ಬರುವುದು ನಿಮಗೆ ಪ್ರಶಸ್ತಿಗಳು ಪಾರಿತೋಷಕಗಳು ಅಂತದ್ದು ಇಲ್ಲ. ನನಗೆ ಮೇನ್ ಪ್ರಶಸ್ತಿ ಪಾರಿತೋಷಕ ಅಂತ ಹೇಳಿದ್ರೆ, ನೀವು ಬರ್ತೀರಿ ಸರ್ ಮ್ಯಾಮ್ ನಿಮ್ದೊಂದು ಇಂಟರ್ವ್ಯೂ ಬೇಕು, ಅಲ್ಲೆಲ್ಲಾದ್ರೂ ಹೋಗ್ತೇನೆ, ಬಸ್ಸಲ್ಲಿಯ ಕಾರಲ್ಲಿ ಎಲ್ಲಾದ್ರೂ ಹೋಗ್ಬೇಕಾರೆ ನನ್ನನ್ನು ಪರಿಚಯ ಸಿಗುದಿಲ್ಲ ಹೆಚ್ಚಿನವರಿಗೆ. ನಾನು ನೈಟಿ ಹಾಕಿಕೊಂಡಿರ್ತೇನೆ, ಅಮ್ಮಂದು ಸ್ಟಿಕ್ಕರ್, ಅಮ್ಮಂದು ಬಳೆ, ಅಮ್ಮಂದು ಪಿನ್ ಎಲ್ಲ ಹಾಕಿಕೊಂಡಿರ್ತೇನೆ. ಸೊ ನೀವು ಅಕ್ಷತರ, ಹೌದು ನಾನೇ ಅದು. ಹೆಚ್ಚಿನವರು ನನ್ನ ಮಗಳು ಮತ್ತು ಗಂಡನನ್ನು ಗುರುತಿಸ್ತಾರೆ ಆಯ್ತಾ. ಇದು ನೀವು ರೀಲ್ಸ್ ಮಾಡ್ತಾರಲ್ಲ ಅವರ ಗಂಡನ ಮಗ ಅಂತ ಕೇಳ್ತಾರೆ ನನ್ನನ್ನು. ಅದು ನನಗೆ ದೊಡ್ಡ ಪಾರಿತೋಷಕ, ದೊಡ್ಡ ಪ್ರಶಸ್ತಿ. ಹೌದು, ನಾನು ಒಬ್ಬಳು ಮನುಷ್ಯಳು, ನನಗೂ ಬೇರೆ ಪ್ರಶಸ್ತಿ ಆ ಥರ ಎಲ್ಲ ಬಂದು ನನಗೂ ಖುಷಿ ಆಗ್ತದೆ. ಬಟ್ ಸದ್ಯಕ್ಕೆ ನನಗೆ ಇದೇ ನಂದು ಪ್ರಶಸ್ತಿ. ಈಗ ನಿಮ್ಮ ಮುಂದಿನ ಯೋಜನೆಗಳಲ್ಲಿ ಯಾವುದುಂಟು ಪ್ಲಾನಲ್ಲಿ? ಹೊಸತು ಶೂಟಿಂಗ್ ಆಗ್ತಾ ಇರುವಂಥದ್ದು? ಈಗ ಸದ್ಯಕ್ಕೆ ನಿನ್ನೆ ಒಂದು ಗಾಡ್ ಪ್ರಾಮಿಸ್ ಅಂತ ಒಂದು ಕನ್ನಡ ಮೂವಿ, ಅದು ಶೂಟ್ ಆಗಿ ಬಂದದಷ್ಟೇ. ಈಗ ಇನ್ನೊಂದು ವಿಲೇಜ್ ಬಾಯ್ಸ್ ಅಂತ ಆಗ್ತಾ ಉಂಟು, ನಮ್ಮ ಕೀರ್ತನ್ ಶೆಟ್ಟಿ ಸುಳ್ಯ, ಕನ್ನಡ ಅವರ ಒಂದು ನಿರ್ದೇಶನದಲ್ಲಿ ಬರ್ತಾ ಉಂಟು. ಸೊ ಇನ್ನದು ಶೂಟಿಂಗ್ ಆಗ್ಲಿಕ್ಕೆ ಉಂಟು. ಮುಂದಿನ ಕನಸು ಅಂತ ಹೇಳಿದ್ರೆ ಕನಸು ಚೇಂಜ್ ಆಗ್ತಾ ಇರ್ತದೆ ಆಯ್ತಾ. ಅದು ಬೇಕು, ಅದು ಮಾಡುವ, ಇದು ಮಾಡುವ ಅಂತ ಚೇಂಜ್ ಆಗ್ತಾ ಇರ್ತದೆ. ಇವತ್ತಿನ ನನ್ನ ಪರಿಸ್ಥಿತಿ ಹೇಗುಂಟು ನೋಡಿಕೊಂಡು ನನ್ನ ಕನಸು ಚೇಂಜ್ ಆಗ್ತಾ ಇರ್ತದೆ. ಗುರಿ ಅಂತ ಹೇಳಿದರೆ, ನನ್ನ ಅಪ್ಪ ತುಂಬ ಕಷ್ಟಪಟ್ಟು ಮೇಲೆ ಬಂದವರು ಆಯಿತಾ. ಇದು ಅವರೇ ಓದಿ ಅವರೇ ಕೆಲಸ ಮಾಡಿ ಮಿಲಿಟ್ರಿಗೆ ಸೇರಿದವರು. ಸೊ ನನ್ನ ಅಪ್ಪನಿಗೆ ನಾನು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ತುಂಬ ಆಸೆ. ಮೊದಲು IAS ಆಫೀಸರ್ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ದೆ ನಾನು. ಸೊ ಅದಾಗಲಿಲ್ಲ. ನನ್ನಿಂದಾಗಿ ಅಪ್ಪನಿಗೆ ತುಂಬ ನಿರಾಶೆ ಉಂಟು. ಅವರು ಎದೆ ಉಬ್ಬಿಸಿ ಹೇಳಬೇಕು ಇವಳು ನನ್ನ ಮಗಳು ಅಂತ. ಅವ್ರ ಹತ್ರ ಈಗ ಕೇಳ್ತಾರೆ ತುಂಬ ಜನ,
ನನ್ನ ಹತ್ರ ಹೇಳೋದಿಲ್ಲ ಆಯ್ತು ಅವರು. ನಾನು ಇಲ್ಲದಾಗ ಅಮ್ಮನ ಹತ್ರ ಎಲ್ಲ ಹೇಳ್ತಾರೆ. ನನ್ನ ಅಮ್ಮಿ ಅಂತ ಕರೀದು, ಅಲ್ಲಿ ಕೇಳಿದ್ರು ಅವಳು ಕೇಂಡಿರು ಮುಲ್ಪ ಕೇಂಡಿರು ಅಂತೆಲ್ಲ ಹೇಳ್ತಾರೆ. ಅಲ್ಲ ಆತು ವ್ಯೂಸ್ ಪೋಪುಂಡಿಗೆ ಈತು ವ್ಯೂಸ್ ಪೋಪುಂಡಿಗೆ ಅಂಚ ಇಂಚ ಅಂತೆಲ್ಲ ಹೇಳ್ತಾರೆ. ನನ್ನ ಹತ್ರ ಹೇಳಿದ್ರು, ನನಗೆ ಅಮ್ಮ ಹೇಳ್ತಾರೆ. ಸೊ ಅಪ್ಪ ಅಮ್ಮನಿಗೆ ಒಂದು ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ನನ್ನ ಅಪ್ಪನ ಹಾಗೆ. ಅಂದರೆ ಅವರು ಅಷ್ಟೇ, ಯಾವುದೇ ಮೋರಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಅವರು ಅವರದ್ದೇ ಪ್ರಯತ್ನಗಳಿಂದ ಒಂದೊಂದು ಸ್ಟೆಪ್ ಬಂದವರು. ನನಗೆ ಒಂದು ಎಂತ ಹೇಳ್ತಾರೆ, ಆಧಾರ ಸ್ತಂಭ ಅವರು ನನಗೆ. ಫಿನಾನ್ಷಿಯಲಿ ಅಂತಲ್ಲ, ಮೆಂಟಲಿ, ಎಮೋಷ್ನಲಿ ಎಲ್ಲ ನಾನು ತುಂಬ ಡಿಪೆಂಡ್ ಆಗಿದ್ದೇನೆ ಅವರಿಗೆ, ಆಯಿತಾ. ಅವರು ನಾಳೆ ಬಗ್ಗೆ ಚಿಂತೆ ಮಾಡಬಾರ್ದು, ಆ ಥರ ಅವರ ಲೈಫ್ ಇರಬೇಕು. ಅದನ್ನು ನಾನು ಮಾಡಿಕೊಡ್ಬೇಕು. ಮತ್ತು ನನ್ನ ನಂಬಿ ಒಂದು ಜೀವ ಭೂಮಿಗೆ ಬಂದಿದೆ. ಸೊ ಅವಳಿಗೆ ಕೂಡ ಏನು ಕಷ್ಟ ಇರಬಾರ್ದು, ಹಾಗೆ ಅವಳ ಜೀವನ ಚೆಂದಾಗಿ ಹೋಗಬೇಕು. ಮತ್ತು ನನ್ನ ಕೈಯಿಂದ ಆದಷ್ಟು ನನಗೆ ಈ ಸಹಾಯ ಮಾಡೋದು ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ತುಂಬ ಇಷ್ಟ. ನಾಯಿಗಳೆಲ್ಲ ಇರ್ತವೆ ನೋಡಿ ರೋಡ್ ಬದಿ ಅಂಥದ್ದು, ಅದಕ್ಕೆಲ್ಲ ಶೆಲ್ಟರ್ ಮಾಡಬೇಕು, ಅದೆಲ್ಲ ತುಂಬ ಇಷ್ಟ. ಈ ರೇಬೀಸ್ ಬರ್ತದೆ ನೋಡಿ, ಅದೆಲ್ಲ ನಮ್ಮ ಅಲ್ಲಿ ಇರಬಾರ್ದು. ಆ ರೇಬೀಸಿಂದಾಗಿ ಒಂದು ಎಷ್ಟು ಎಲ್ಲ ಪರಿಣಾಮ ಬೀಳ್ತಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮದೊಂದು ದನ ತೀರಿ ಹೋಯ್ತು. ಅದರಿಂದಾಗಿ ನಾವೆಲ್ಲರೂ ರೇಬೀಸ್ ವ್ಯಾಕ್ಸಿನೇಷನ್ ತಗೊಂಡ್ವಿ. ವ್ಯಾಕ್ಸಿನೇಷನ್ ತಗೊಂಡದ್ದು ಬಿಡಿ, ಅದಕ್ಕೊಂದು 1 ತಿಂಗಳ ಕರು ಇತ್ತು. ಆ ಕರುವಿಗೆ ಇಲ್ವಾ ಅಮ್ಮ ಇಲ್ಲ, ಆ ಅಮ್ಮನಿಗೆ ಕರು ಇಲ್ಲ. ಅದೆಲ್ಲ ಕಣ್ಣಾರೆ ಕಂಡವಳಾಯ್ತಾ. ಸೊ ಕರು ಚಂದ ಉಂಟು, ಈಗ ಹುಷಾರುಂಟು. ಅಂಥದ್ದೆಲ್ಲ ಬರಬಾರ್ದು, ಇರಬಾರ್ದು. ಸೊ ಅದಕ್ಕೆ ಏನಾದರೂ ಮಾಡಬೇಕು, ಹಾಗೆಲ್ಲ ನನ್ನ ತಲೆಯಲ್ಲಿ ಉಂಟು. ಓಕೆ, ಥ್ಯಾಂಕ್ ಯು ಸರ್.